ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತಾ ಮೈಸೂರಿನ ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ 2 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ದಿನಾಂಕ 1/1/2025 ಬುಧವಾರ ಬೆಳಗ್ಗೆ 4 ಗಂಟೆಗೆ ಪ್ರಾರಂಭವಾಗುತ್ತದೆ. ಮಧ್ಯರಾತ್ರಿ 11 ಗಂಟೆಯವರೆಗೂ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡುವನ್ನು ಅನವರ್ತವಾಗಿ ಪ್ರಸಾದ ರೂಪದಲ್ಲಿ ನೀಡ್ತಾ ಇದ್ದೀವಿ. ಈ ಲಡ್ಡು ತಯಾರಿಕೆ ದಿನಾಂಕ 20/12/2024 ಪ್ರಾರಂಭವಾಗಿದೆ. 31/12/2024 ಅನವರ್ತವಾಗಿ ಕೆಲಸ ನಡೀತಾ ಇದೆ. ಇದಕ್ಕೆ ಒಂದು 100 ಜನ ಬಾಣಸಿಗರು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಆಗಿರ್ತಕ್ಕಂಥ ಪದಾರ್ಥಗಳು ಒಂದು 100 ಕ್ವಿಂಟಾಲ್ ಕಡಲೆ ಹಿಟ್ಟು, ಒಂದು 200 ಕ್ವಿಂಟಾಲ್ ಸಕ್ಕರೆ, ಒಂದು 5,000 ಲೀಟ್ರ್ ಖಾದ್ಯ ತೈಲ ಹಾಗೂ ಉತ್ಕೃಷ್ಟವಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಏಲಕ್ಕಿ, ಪಚ್ಚಕಲ್ಪುರ, ಜಾಕಾಯಿ, ಜಾಪತ್ರೆ ಎಲ್ಲವನ್ನೂ ಹಾಕಿ ತಿರುಪತಿಯಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ಲಡ್ಡುವನ್ನು ಕೊಡ್ತಾರೋ ಅದೇ ರೀತಿ ಉತ್ಕೃಷ್ಟ ರೀತಿಯಲ್ಲಿ ಲಡ್ಡು ತಯಾರಿಕೆಯನ್ನು ಮಾಡಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ನೂತನ ವರ್ಷಾರಂಭದ ದಿವಸ ಭಾಷ್ಯಂ ಸ್ವಾಮೀಜಿಯವರು ಅವರ ಅಮೃತ ವಸ್ತ್ರದಿಂದ ಪ್ರಸಾದ ರೂಪವಾಗಿ ನೀಡ್ತಾರೆ. ಇದರಲ್ಲಿ ಧಾರ್ಮಿಕವಾಗಿ ದಿನಾಂಕ 1/1/2025 ಬುಧವಾರ ಬೆಳಿಗ್ಗೆ 4 ಗಂಟೆಗೆ ದೇವರಿಗೆ ನಿತ್ಯಾರಾಧನೆ ಹಾಗೂ ಸ್ವರ್ಣ ಕಲಶದಿಂದ ಸ್ವರ್ಣಪುಷ್ಪದಿಂದ ಲಕ್ಷಾರ್ಚನೆ, ಸಹಸ್ರನಾಮಾರ್ಚನೆ ಹಾಗೂ 4 ದಿವ್ಯಕ್ಷೇತ್ರಗಳಿಂದ ತೋಮಾಲೆಯನ್ನು ತರಿಸಿ ತೋಮಾಲೆ ಸೇವೆ, 4 ದಿವ್ಯಕ್ಷೇತ್ರಗಳಾದ ಕಾಂಚೀಪುರಮು, ಮಧುರೈ, ಶ್ರೀರಂಗಮ್ಮು ಹಾಗೂ ಶ್ರೀವಿಲ್ಲುಪುತ್ತೂರು 4 ಕ್ಷೇತ್ರದ ತೋಮಾಲೆಯನ್ನು ದೇವರು ಧರಿಸಿ ಅಲಂಕಾರಗೊಳಿಸಿ ಅವರಿಗೆ ವಿಶೇಷ ಪೂಜೆಯನ್ನು ಮಾಡಿ ನಂತರ 50 ಕ್ವಿಂಟಾಲ್ ಪುಳಿಯೋಗರೆಯನ್ನು ನೈವೇದ್ಯ ಮಾಡಿ ಬರುವ ಭಕ್ತಾದಿಗಳಿಗೆ ಪುಳಿಯೋಗರೆ ಪ್ರಸಾದ ಮತ್ತು ಲಡ್ಡು ಪ್ರಸಾದವನ್ನು ನೀಡ್ತೇವೆ. ನಾನು ಈ ಮಾಧ್ಯಮದ ಮೂಲಕ ಕೇಳಿಕೊಳ್ಳುವುದೇನೆಂದರೆ ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಭಗವಂತನ ಪ್ರಸಾದವನ್ನು ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ದರ್ಶನವನ್ನು ಪಡೆದು ಹೊಸ ವರ್ಷ ಸವಿಯನ್ನು ತಿಂದು ಸವಿಯಾಗಿ ಬಾಳಿ ಸವಿಯಾಗಿ ಮಾತಾಡಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ. ಎಲ್ಲರಿಗೂ ಆ ಭಗವಂತ ಆಯುಸ್ಸು, ಆರೋಗ್ಯ, ನೆಮ್ಮದಿಯ ಐಶ್ವರ್ಯ ಎಲ್ಲವನ್ನು ನೀಡಿ ಎಲ್ಲವನ್ನೂ ಸಮಸ್ತ ನಾಡಿನ ಜನತೆಗೆ ಎಲ್ಲರನ್ನೂ ಕಾಪಾಡಲಿ ಅನ್ನೋ ದೃಷ್ಟಿಯಿಂದ ಲೋಕ ಕಲ್ಯಾಣವಾರ್ಥವಾಗಿ ಈ ಮಹತ್ತರವಾದ ಕಾರ್ಯಕ್ರಮವನ್ನು ಭಾಷ್ಯಂ ಸ್ವಾಮೀಜಿಯವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳ ಸಹಕಾರ ಅತಿ ಮುಖ್ಯ ಅಂತ ನಾನು ಪ್ರಾರ್ಥನೆ ಮಾಡಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಇದು 94ನೇ ಇಸ್ವಿಲಿ ಇದು ಈ ಪ್ರಾರಂಭವಾದ ಹಿನ್ನೆಲೆ 93ನೇ ಇಸ್ವಿ ನವೆಂಬರ್ನಲ್ಲಿ ನಮ್ಮ ಪರಮ ಪೂಜ್ಯ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ನಂತರ ಸ್ವಾಮೀಜಿಯವರ ದರ್ಶನವನ್ನು ಪಡೆದು ಹಾಗೂ ಸ್ವಾಮೀಜಿಯವರು ಹಾಗೇ ಮಾತನಾಡ್ತಾ ಸ್ವಾಮೀಜಿಯವರೇ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನರಿಗೆ ತಿರುಪತಿ ದರ್ಶನ ಬಹಳ ಕಷ್ಟವಾಗಿದೆ. ಅದರಲ್ಲೂ ತಿರುಪತಿ ಮಾದರಿ ಲಡ್ಡು ಪ್ರಸಾದ ಸ್ವೀಕಾರ ಮಾಡೋದು ಇನ್ನೂ ಕಷ್ಟ ಆಗಿದೆ. ಆದ್ದರಿಂದ ನಾವು ಯಾಕೆ ನಮ್ಮ ದೇವಸ್ಥಾನದಲ್ಲಿ ಯಾಕೆ ಮಾಡಬಾರ್ದು ಅಂತ ಒಂದು ಪ್ರಾರ್ಥನೆ ಮಾಡೋದು. ಅದಕ್ಕೆ ಸ್ವಾಮೀಜಿಯವರು ನೀವು ಯಾವತ್ತು ಹೇಳ್ತೀರೋ ಆವತ್ತು ಮಾಡೋಕ್ಕೆ ನಾವು ಆಜ್ಞೆ ನಿಮ್ಮ ಅಪ್ಪಣೆ ಅಂತಲೇ ಹೇಳಿದ್ರು. ಅದಕ್ಕೆ ಮುಂದಿನ ವರ್ಷನೇ ಮಾಡ್ಬೋದಲ್ಲ, ಹೊಸ ವರ್ಷನೇ ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು 1000 ರೂಪಾಯಿ ಕೊಟ್ಟು ರಾಜ್ಕುಮಾರ್ ಅವರು ದುಡ್ಡು ಕೊಡೋದು ಎಲ್ಲೂ ಇಲ್ಲ. ಆದರೂ ಅವ್ರು ಕೊಟ್ಟಿದ್ದಾರೆ. ಸ್ವಾಮೀಜಿಯವ್ರಿಗೆ ಒಂದು 1000 ರೂಪಾಯಿ ಕೊಟ್ಟರು. ಆವಾಗ ಸ್ವಾಮೀಜಿಯವ್ರಿಗೆ ಭಾಳ ಸಂತೋಷ ಆಯಿತು. ಅಣ್ಣವರು ಒಂದು 1000 ಕೊಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇಮ್ಮಿಡಿಯೇಟಾಗಿ ತಿರುಪತಿಯಿಂದ 4 ಜನ ಬಾಣಸಿಯನ್ನು ಕರ್ಕೊಂಬಂದು ಅಲ್ಲೇ 1000 ರೂಪಾಯಿಗೆ 1000 ಲಡ್ಡುವನ್ನು ತಯಾರಿ ಮಾಡಿ ಆವತ್ತು 94ನೇ ಇಸ್ವಿಲಿ 1000 ಲಡ್ಡುವನ್ನು ಭಕ್ತಾದಿಗಳಿಗೆ ಹಂಚಿದ್ರು. ಆವತ್ತು ನಮ್ಮ ಅಣ್ಣವರ ಮನಸ್ಸು ಅವ್ರು ಹಾಕಿರ್ತಕ್ಕಂಥ ಪ್ರಾರಂಭ ಮಾಡತಕ್ಕಂಥ ದಿವಸ ಅವ್ರು ಹಾಕಿರ್ತಕ್ಕ ಬುನಾದಿ ಇವತ್ತು ಲಕ್ಷದಿಂದ 5,000, 10,000, 50,000 ಲಕ್ಷ ಆಗಿ 2 ಲಕ್ಷ ಈ ವರ್ಷ 25ನೇ ಇಸ್ವಿಗೆ ಅಂದರೆ 2 ಲಕ್ಷಕ್ಕೂ ಮಿಗಿಲಾಗಿ ಅಂದರೆ ಇದು ಬೇರೆ ಏನಿಲ್ಲ, ಭಕ್ತಾದಿಗಳ ಬೇಡಿಕೆ ಭಗವಂತನ ದರ್ಶನ ಹೊಸ ವರ್ಷ ಸವಿಯನ್ನು ತಿಂದು ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಸುಖ, ಶಾಂತಿ, ಸೌಹಾರ್ದ, ಆರೋಗ್ಯ, ನೆಮ್ಮದಿ ಎಲ್ಲ ಬಾಳಲಿ ಅಂತ ಈ ಸಂಕಲ್ಪವನ್ನು ಮಾಡ್ತಾಯಿದ್ದೀವಿ.